ಸುಂದರಮ್ಮ ಮತ್ತು ವೆಂಕಣ್ಣ ಭಟ್ಟರಿಗೆ 2 ಹೆಣ್ಣು ಮಕ್ಕಳು, ಸವಿತಾ ಮತ್ತು ಸರಿತಾ. ಒಬ್ಬನೇ ಗಂಡು ಮಗ ಅಭಿಜಾತ್. ಒಳ್ಳೆಯ ಸುಖಿ ಸಂಸಾರ. ಬಡತನವಿದ್ದರೂ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ಏನು ಕೊರತೆ ಇದ್ದಿರಲಿಲ್ಲ. ಅಷ್ಟೇ, ಮಕ್ಕಳು ಸಹ ಸಂಸ್ಕಾರವಂತರು. ಮೊದಲ ಮಗಳು ಡಿಗ್ರಿ ಓದುತ್ತಿದ್ದರೆ, ಎರಡನೆಯ ಮಗಳು PUCಯಲ್ಲಿ ಇದ್ದಳು. ಮಗ SSLCಯಲ್ಲಿ ಇದ್ದ. ಭಟ್ಟರು ಒಂದು ಗುಡಿಯ ಪೂಜಾರಿಕೆಯನ್ನು ಮಾಡುತ್ತಿದ್ದರು. ವೈದಿಕೀಯ ಧರ್ಮಗಳನ್ನು ಮಾಡುತ್ತಾ ಅನೇಕ ನೊಂದ ಮನಸ್ಸುಗಳಿಗೆ ಸಲಹೆ ಸೂಚನೆ ಕೊಡುತ್ತಾ ಹೆಸರುವಾಸಿಯಾಗಿದ್ದರು. ಸುಶೀಲಮ್ಮ ಅಡುಗೆ ಮಾಡುತ್ತಿದ್ದಳು. ಇವಳ ಕೈ ರುಚಿಗೆ ಊರು ಮಂದಿ ಮುಂಚಿತವಾಗಿಯೇ ತಮ್ಮ ಮನೆಯ ಅಡುಗೆಗೆ ಹೇಳಿ ಇಡುತ್ತಿದ್ದರು. ಇಬ್ಬರು ಗಂಡ ಹೆಂಡತಿಯರು ಎಲ್ಲರ ಮನ ಗೆದ್ದಿದ್ದರು. ಸುಶೀಲಮ್ಮ ಒಂದು ಮದುವೆ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಲು ಹೋದಾಗ ಒಬ್ಬರು ಪರಿಚಯದವರು, "ವನಜಾ ಏನ್ರಿ ಸುಶೀಲಮ್ಮ, ನಿಮ್ಮ ಮೊದಲ ಮಗಳು ಸವಿತಾಳಿಗೆ ನಮ್ಮ ಸಂಬಂಧದಲ್ಲಿ ಒಳ್ಳೆಯವರ ಇದ್ದಾನೆ, ಅನುಕೂಲವಂತರು, ವರದಕ್ಷಿಣೆ ಬೇಡೋರಲ್ಲ. ನಿಮ್ಮ ಮಗಳ ಜಾತಕ ಮತ್ತು ಅವಳ ಫೋಟೋ ಮೊಬೈಲ್ ವಾಟ್ಸಪ್ ಮೂಲಕ ಕಳುಹಿಸಿ" ಅಂದರು. "ಆಗಲ್ರಿ ವನಜಾ, ಕಳಿಸ್ತೀನ್ರಿ" ಅಂದು ಸಾಯಂಕಾಲ ಮನೆಗೆ ನಗುತ್ತಾ ಬಂದ ಸುಶೀಲಮ್ಮನ ಮುಖ ನೋಡಿ, "ಏನೇ ಸುಶೀಲಾ, ಇವತ್ತು ಅಡುಗೆ ಮುಗಿಸಿ ನಗತಾ ಬರ್ತಿದ್ದೀಯಾ" ಅಂತ ಭಟ್ಟರು ಹೆಂಡತಿ ನೋಡುತ್ತಲೇ ಅಂದರು. "ಮೊದಲು ಕೈ ಕಾಲು ಮುಖ ತೊಳೆದು ದೇವರ ಮುಂದೆ ದೀಪ ಹಚ್ಚಿ ಚಹಾ ಮಾಡ್ಕೊಂಡು ಬರ್ತೀನಿ, ಆವಾಗ ಹೇಳ್ತೀನಿ" ಅಂದರು. "ಸರಿ" ಅನ್ನುತ್ತಾ TV ನೋಡುತ್ತಾ ಭಟ್ಟರು ಕುಳಿತರು. "ಅಮ್ಮ, ನಾ ದೇವರ ಮುಂದೆ ದೀಪ ಹಚ್ಚಿ ಚಹಾ ಮಾಡ್ಕೊಂಡು ಬರ್ತೀನಿ, ನೀ ಫ್ರೆಶ್ ಆಗಿ ಬಾ ಅಮ್ಮ" ಅನ್ನುತ್ತಾ ಸವಿತಾ ಒಳ ನಡೆದಳು. ಅಭಿಜಾತ್ ಟ್ಯೂಷನ್ ಮುಗಿಸಿ ಬಂದವನೇ, "ಸವಿತಕ್ಕ, ರಾತ್ರಿ ನನಗೆ ಮ್ಯಾಥ್ಸ್ನಲ್ಲಿ ಕೆಲವೊಂದು ಲೆಕ್ಕ ಹೇಳಿಕೊಡು" ಅಂದಾಗ, "ಸರಿ, ನೀನು ಚಹಾ ಕುಡಿತೀಯಾ?" "ಹ್ಞೂ ಕಣೆ, ಕುಡಿತೀನಿ" ಅಂದ. ಸವಿತಾ ಎಲ್ಲರಿಗೂ ಚಹಾ ತೆಗೆದುಕೊಂಡು ಹಾಲ್ನಲ್ಲಿ ಬಂದಳು. ಹರಟೆ ಹೊಡೆಯುತ್ತಾ, "ಸುಶೀಲಮ್ಮ ರೀ ಮದುವೆ ಅಡುಗೆಗೆ ಹೋದಾಗ ಅಲ್ಲಿ ಗೊತ್ತಿದ್ದವರು ವನಜಾ ಅಂತ ಭೇಟಿಯಾಗಿದ್ದರು. ಅವರ ಸಂಬಂಧದಲ್ಲಿ ಒಬ್ಬ ಒಳ್ಳೆಯವರ ಇದ್ದಾನಂತೆ. ಅವರು ವರದಕ್ಷಿಣೆ ಬೇಡವಂತೆ. ಕೇವಲ ಹೆಣ್ಣು ಒಳ್ಳೆಯ ಮನೆತನದವಳು ಮತ್ತು ದೇವರು, ಗಂಡ ಮನೆ ಕೆಲಸ, ಅತ್ತೆ ಮಾವರನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಂಡು ಹೋಗುವ ಸಂಸ್ಕಾರವಂತಳಾದ ಹೆಣ್ಣು ಬೇಕು ಅಂದಿದ್ದಾರಂತೆ. ಅದಕ್ಕೆ ಅವರು ಅಲ್ಲಿ ನನ್ನ ನೋಡಿ ನೆನಪಾಗಿ ಹೇಳಿದರು. ಹೋದ ಮೇಲೆ ನನಗ್ಯಾರು ಮ್ಯಾಥ್ಸ್ ಹೇಳಿಕೊಡುವವರು" ಅಂದಾಗ ಭಟ್ಟರು, "ಯಾಕೋ ಇನ್ನೊಬ್ಬಳು ಸರಿತಕ್ಕ ಇದ್ದಾಳಲ್ಲ" ಅಂದಾಗ, "ಅವಳು ಬರೀ ಬೈತಾಳೆ, ಇವಳ ಹಾಗೆ ಪ್ರೀತಿಯಲ್ಲಿ ಹೇಳುವುದಿಲ್ಲ" ಅಂದಾಗ, ಹಿಂದಿನಿಂದ ಬಂದ ಸರಿತಾ ಅಭಿಜಾತನ ಕಿವಿ ಹಿಂಡಿದಾಗ, "ಇಲ್ವೇ ಬಿಡು, ನನ್ನ ಕಿವಿ ಹಾಗೆ ಹಿಂಡಬೇಡ, ಚೇಷ್ಟೆಗೆ ಹೇಳಿದ್ದು, ಬಿಡೆ ನನ್ನ ಕಿವಿ" "ಸಾರಿ ಸರಿತಕ್ಕ" ಎಲ್ಲರೂ ನಗುತ್ತಾ ಹರಟೆಯಲ್ಲಿ ಮತ್ತೆ ಮುಳುಗಿದರು. ಅಂದೇ ರಾತ್ರಿ ಭಟ್ಟರು ತಮ್ಮ ಮೊಬೈಲ್ ವಾಟ್ಸಪ್ ಮೂಲಕ ಕುಂಡಲಿ ಮತ್ತು ಸವಿತಾಳ ಫೋಟೋ ಕಳುಹಿಸಿದರು. ಮುಂದೆ 2 ದಿನಕ್ಕೆ ಕುಂಡಲಿ ಕೂಡಿ ಬಂದಿದೆ. ಫೋಟೋ ಒಪ್ಪಿಗೆಯಾಗಿದೆ. ಇನ್ನು ದೀಪಾವಳಿ ಧನ ತ್ರಯೋದಶಿ ಅಂದು ಮುಹೂರ್ತ ಒಳ್ಳೆಯದು ಇದೆ. ಅಂದು ಕನ್ಯಾ ನೋಡುವ ಶಾಸ್ತ್ರ ಮಾಡೋಣ, ಅಂದು ಬರುತ್ತೇವೆ ಅಂತ ಉತ್ತರ ಬಂದಾಗ ದಂಪತಿಗಳಿಗೆ ಖುಷಿಗೆ ಪಾರವಾಯ್ದಿತ್ತಲ್ಲ. ರಾಮರಾಯರು ಹೆಂಡತಿ ಮತ್ತು ಮಗ ಶಶಾಂಕನ ಜೊತೆ ಬಂದು ನೋಡಿ ಒಪ್ಪಿಗೆ ಸೂಚಿಸಿದ್ದರು. ರಾಮರಾಯರು, "ಭಟ್ಟರೇ, ಒಂದು ಒಳ್ಳೆಯ ಮುಹೂರ್ತ ನೀವೇ ನೋಡಿ ಹೇಳಿ" ಅಂದಾಗ ಫಾಲ್ಗುಣ ಮಾಸದಲ್ಲಿ ತಿಥಿ ನೋಡಿ ಮದುವೆ ದಿನ ಗೊತ್ತು ಮಾಡಿದರು. ಭಟ್ಟರು, "ರಾಯರೇ, ನಿಮ್ಮ ಯೋಗ್ಯತೆ ತಕ್ಕ ಹಾಗೆ ವರದಕ್ಷಿಣೆ ಕೊಡಲಾಗುವುದಿಲ್ಲ. ತಿಳಿದಷ್ಟು ಬಂಗಾರ ಹಾಕಿ ವ್ಯವಸ್ಥೆಯಲ್ಲಿ ಮದುವೆ ಮಾಡಿಕೊಡುತ್ತೀನಿ" ಅಂದಾಗ, "ನೀವೇನು ಚಿಂತೆ ಮಾಡಬೇಡಿ ಭಟ್ಟರೇ, ಎಲ್ಲ ನಾ ನೋಡಿಕೊಳ್ಳುವೆ" ರಾಮರಾಯರೇ ಅಂದರು. "ನಿಮ್ಮ ಮಗಳು ನಮ್ಮನೆ ಬೆಳಗುವ ಜ್ಯೋತಿಯಾಗಿ ಬಂದರೆ ಸಾಕು. ಯಾಕಂದರೆ ಜೀವನದಲ್ಲಿ ಏನೂ ಇಲ್ಲ, ಯಾವುದೂ ಶಾಶ್ವತ ಅಲ್ಲ. ಪರಸ್ಪರ ಕುಟುಂಬದಲ್ಲಿ 2 ಪ್ರೀತಿ ಮತ್ತು
ಮಾತು ಮತ್ತು ಹೊಂದಾಣಿಕೆ, ವಿಶಾಲವಾದ ಹೃದಯ. ನಾವು ಅತ್ತೆ, ಮಾವ, ಮನೆ ಮಂದಿ ಬಂದ ಸೊಸೆಯನ್ನು ಮಗಳ ರೀತಿ ನೋಡಿ. ಏನೇ ತಪ್ಪು ಒಪ್ಪುಗಳು ಆದರೂ ವಿಶಾಲ ದೃಷ್ಟಿಯಿಂದ ನೋಡಿ. ಮಗಳು ಏನೇ ಮಾಡಿದರೂ ತಿದ್ದಿ ತೀಡಿ ಬುದ್ಧಿ ಹೇಳಿ. ಹೇಗೆ ಪ್ರೀತಿಸುತ್ತೇವೋ ಹಾಗೆ ನಾವು ಸೊಸೆಯ ಜೊತೆ ಪ್ರೀತಿ ತೋರಿಸಬೇಕು. ಹಾಗೆ ಸೊಸೆ ಅದೇ ರೀತಿ ಏನೇ ವಿಷಯಗಳು ಇದ್ದರೂ ಅದನ್ನು ಅಲ್ಲಿಯೇ ಬಿಟ್ಟು ತವರು ಮನೆಯಲ್ಲಿ ಹೇಗೆ ಇರ್ತಾಳೋ ಹಾಗೆ ಗಂಡನ ಮನೆಯಲ್ಲಿ ಇರಲಿ. ಎಲ್ಲವೂ ತವರು ಮನೆ ಇದ್ದಂಗೆ ಅಂತ ತಿಳಿದು ನಡೆದರೆ ಸಾಕು ಭಟ್ಟರೇ. ನಿಮ್ಮ ಮಗಳಿಂದ ಬಯಸೋದು ಇದನ್ನೇ. ನಾವು ಸಹ ತಂದೆ ತಾಯಿ ಪ್ರೀತಿ ತೋರಿಸುತ್ತಾ ಅವಳನ್ನು ಮಗಳ ಹಾಗೆ ನೋಡಿಕೊಳ್ಳುತ್ತೇವೆ. ಮಧ್ಯದಲ್ಲಿ ಸವಿತಾ ಮಾತಾಡಿ, ಅಂಕಲ್, ನಿಮ್ಮ ಮಗನ ಮದುವೆ ಆದರೆ ಅವರ ಜೊತೆ ಒಂದೇ ಜೀವನ ಅಲ್ಲ, ಅಲ್ಲಿ ನಿಮ್ಮೆಲ್ಲರ ಜೊತೆ ಪ್ರೀತಿಯಿಂದ ಸಹಬಾಳ್ವೆ ನಡೆಸುವುದೇ ನನ್ನ ಧರ್ಮ. ನಿಮ್ಮ ಮಗನಲ್ಲಿನ ನಿಮ್ಮ ಪ್ರೀತಿಗಳಲ್ಲಿ ನನಗೂ ಚೂರು ಸಿಕ್ಕರೆ ಸಾಕು. ನಾನು ನಿಮ್ಮಿಂದ ಮಗನ ದೂರು ಮಾಡಲ್ಲ. ಇದು ನನ್ನ ಭರವಸೆ ಅಂಕಲ್ ಎಂದು ಹೇಳಿದಳು ಸರಿತಾ. ಭಟ್ಟರ ಕಣ್ಣಲ್ಲಿ ನೀರು ಬಂತು. ಮಗಳ ಮಾತು ಕೇಳಿ, ರಾಯರೇ, ನೀವು ಮುತ್ತಿನಂಥ ಮಗಳನ್ನು ಹೆತ್ತಿದ್ದೀರಿ ಅಂತ ಹೇಳಿ ಹೊರಟರು. ಮುಂದೆ ಮುಹೂರ್ತದಲ್ಲಿ ಸವಿತಾ ಮತ್ತು ಶಶಾಂಕ್ ಮದುವೆಯಾಗಿ 1 ವರ್ಷದೊಳಗೆ ಮುದ್ದಾದ ಮಗುವಿಗೆ ತಾಯಿಯಾಗಿ ಎಲ್ಲರ ಮನ ಗೆದ್ದು ಮನೆಯ ಜ್ಯೋತಿಯಾಗಿ ಇಂದು ಸುಂದರ ಜೀವನ ಇವರದಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್